ಇತಿಹಾಸ ಅಂದರೆ ಕೇವಲ ರಾಜ ಮಹಾರಾಜರ ಕಥೆಯಲ್ಲ. ಅವರ ಸಾಮ್ರಾಜ್ಯಗಳಿಗೆ ಪುನಾದಿ ಹಾಕಿದವರನ್ನ, ಅವರ ಪಲ್ಲಕ್ಕಿಗಳನ್ನು ಹೊತ್ತವರನ್ನ, ಯುದ್ಧಗಳಲ್ಲಿ ಹೋರಾಡಿ ಮಡಿದವರನ್ನ ಮರೆತರೆ ಅದು ಇತಿಹಾಸನೇ ಆಗೋದಿಲ್ಲ ಅಂತ ಹೇಳ್ತಾರೆ ತೆಲುಗಿನ ಶ್ರೇಷ್ಠ ಕವಿ ಶ್ರೀಶ್ರೀ. ಇವತ್ತು ವಿಜಯನಗರ ಸಾಮ್ರಾಜ್ಯದ ಉಳಿವಿಗಾಗಿ ಹೋರಾಟ ಮಾಡಿದ ಮಹಾವೀರನೊಬ್ಬನ ಕಥೆಯನ್ನು ನಿಮಗಿಲ್ಲಿ ಹೇಳೋದಕ್ಕೆ ಹೊರಟಿದ್ದೀನಿ. ವಿಜಯನಗರ ಸಾಮ್ರಾಜ್ಯಕ್ಕೂ ಮೊದಲು ಆನಂತರ ಕೂಡ ಅಸ್ತಿತ್ವದಲ್ಲಿದ್ದ ಆ ಪಾಳೆಯಗಾರರ ವಂಶದ ಕಥೆಯನ್ನು ಕೇಳೋ ಮೊದಲು ನೀವಿನ್ನೂ ನಮ್ಮ ಮೀಡಿಯಾ ಮಾಸ್ಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಸ್ನೇಹಿತರೆ, ನಾವಿಲ್ಲಿ ನಿಮಗೆ ಹೇಳೋದಕ್ಕೆ ಹೊರಟಿರೋ ಶೂರ ಅವತ್ತು ವಿಜಯನಗರದ ಅರಸರಿಗಾಗಿ ಕೆಲಸ ಮಾಡದೆ ಹೋಗಿದ್ರೆ ರಕ್ಕಸ ತಂಗಡಿಗೆ ಯುದ್ಧಕ್ಕೂ ಮೊದಲೇ ಅಳಿಯ ರಾಮರಾಯ ಸಿಂಹಾಸನವನ್ನು ಕಳ್ಕೋಬೇಕಾಗ್ತಿತ್ತು. ಆಲಿ ಆದಿಲ್ ಶಾನ ಅಪ್ಪ ಇಬ್ರಾಹಿಂ ಆದಿಲ್ ಶಾ ವಿಜಯನಗರ ಸಾಮ್ರಾಜ್ಯವನ್ನು ವಶಪಡಿಸ್ಕೊಂಡು ಬಿಡ್ತಿದ್ದ. ಅಂಥ ಸಂದರ್ಭದಲ್ಲಿ ಆ ಸಾಮ್ರಾಜ್ಯದ ಕೈ ಹಿಡಿದವನು ಆ ಚಿಕ್ಕ ಸರ್ದಾರ. ಅವನು ಮಾಡಿದ ಉಪಕಾರದಿಂದಲೇ ಅವತ್ತು ವಿಜಯನಗರ ಇನ್ನಷ್ಟು ದಿನ ಅಳಿಯ ರಾಮರಾಯನ ಕೈಯಲ್ಲಿ ಉಳಿಯೋ ಹಾಗಾಯಿತು. ಹಾಗವತ್ತು ಕಷ್ಟದ ದಿನಗಳಲ್ಲಿ ರಾಮರಾಯನ ಜೊತೆಗೆ ನಿಂತವನ ಹೆಸರು ಹನುಮಪ್ಪ ನಾಯಕ. ಅವನನ್ನ ಬಲದ ಹನುಮಪ್ಪ ನಾಯಕ ಅಂತ ಕರೀತಿದ್ರು. ಹಾಗೆ ಹಂಡೆ ಹನುಮಪ್ಪ ನಾಯಕ ಅನ್ನೋದು ಕೂಡ ಅವನಿಗೆ ಮತ್ತೊಂದು ಹೆಸರಾಗಿತ್ತು. ಈ ಹನುಮಪ್ಪ ನಾಯಕ ಮೂಲತಃ ಹಂಡೆ ವಂಶದ ಪಾಳೆಯಗಾರ. ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನನ ಆಡಳಿತದಲ್ಲಿ ಇವತ್ತಿನ ಮುತ್ತಗಿ ಹಾಗೂ ವಡವಡಗಿ ಗ್ರಾಮಗಳ ಸರನಾಡಗೌಡನಾಗಿದ್ದವನು. ಇವನ ಶೌರ್ಯ ಪರಾಕ್ರಮಗಳ ಕಾರಣದಿಂದಾಗಿಯೇ ಹನುಮಪ್ಪ ನಾಯಕನಿಗೆ ಇಬ್ರಾಹಿಂ ಆದಿಲ್ ಶಾ ಒಂದಷ್ಟು ಪ್ರದೇಶಗಳನ್ನು ಉಂಬಳಿ ಕೊಟ್ಟಿದ್ದ ಅಂತ ಬಳ್ಳಾರಿ ಕುರಗೋಡು ಕೈಫಿಯತ್ತು ತಿಳಿಸುತ್ತೆ. ಹಾಗೆ ನೋಡಿದರೆ ಈ ಹನುಮಪ್ಪನ ವಂಶದ ಚರಿತ್ರೆ ವಿಜಯನಗರ ಸಾಮ್ರಾಜ್ಯಕ್ಕೂ ಸಾಕಷ್ಟು ಹಿಂದಿನದು ಅಂತ ಹೇಳ್ತಾರೆ. ಚಾಲುಕ್ಯ ಅರಸರ ಕಾಲದಲ್ಲಿ ಪಂದೆ ಅರಸ ಎಂಬಾತ ಚಾಲುಕ್ಯರ ಮಹಾಸಾಮಂತನಾಗಿದ್ದ ಅಂತ ಕೆಲವು ಶಾಸನಗಳು ತಿಳಿಸುತ್ತವೆ. ಈ ಪಂದೆ ಅರಸನ ವಂಶಸ್ಥರೇ ಮುಂದೆ ಹಂದೆ ವಂಶಸ್ಥರಾಗಿ ಆನಂತರ ಹಂಡೆ ವಂಶದವರು ಅಂತ ಗುರುತಿಸ್ಕೊಂಡ್ರು ಅನ್ನೋ ಮಾತಿದೆ. ಇಂಥ ಹಂಡೆ ವಂಶದ ಕುಡಿಯಾಗಿ ಜನಿಸಿದವನು ವೀರ ಹನುಮಪ್ಪ ನಾಯಕ. ಬಿಜಾಪುರದ ಸುಲ್ತಾನರ ಆಶ್ರಯದಲ್ಲಿದ್ದ ಹನುಮಪ್ಪ ನಾಯಕ ಮತ್ತವನ ಕುಟುಂಬ ಧಾರ್ಮಿಕವಾಗಿ ಶೈವ ಮತಾವಲಂಬಿಗಳಾಗಿದ್ದರು. ನಿಡುಮಾಮಿಡಿ ಮಠದ ಅವತ್ತಿನ ಪೀಠಾಧಿಪತಿ ಕರಿಬಸವ ಸ್ವಾಮಿಗಳಿಗೆ ಅತ್ಯಂತ ಪ್ರೀತಿಪಾತ್ರ ಶಿಷ್ಯ ಈ ಹನುಮಪ್ಪ ನಾಯಕ. ಬಿಜಾಪುರ ಸುಲ್ತಾನರ ಸೇವೆಯಲ್ಲಿದ್ದವನನ್ನು ವಿಜಯನಗರದ ಅರಸರ ಆಸ್ಥಾನಕ್ಕೆ ಪರಿಚಯ ಮಾಡಿಸಿದವರು ಕೂಡ ಇದೇ ನಿಡುಮಾಮಿಡಿ ಶ್ರೀಗಳು. ಅಲ್ಲಾಗಿದ್ದೇನು ಅಂದರೆ ಅಳಿಯ ರಾಮರಾಯ ಪಟ್ಟಕ್ಕೆ ಬಂದ ನಂತರ ವಿಜಯನಗರ ಸಾಮ್ರಾಜ್ಯದಲ್ಲಿ ಯಥಾ ಪ್ರಕಾರ ಅಂತಃಕಲಹ ಶುರುವಾಯಿತು. ಅವತ್ತಿಗೆ ಸಾಮ್ರಾಜ್ಯದ ಕೋಶಾಧ್ಯಕ್ಷನಾಗಿದ್ದ ಬೊಕ್ಕಸಂ ತಿಮ್ಮಯ್ಯ ಅಳಿಯ ರಾಮರಾಯನ ವಿರುದ್ಧ ಕತ್ತಿ ಮಸಿಯೋದಕ್ಕೆ ಶುರು ಮಾಡಿದ್ದ. ಅವನನ್ನು ಬೊಕ್ಕಸಂ ತಿರುಮಲರಾಯ ಅಂತ ಕೂಡ ಕರೀತಿದ್ರು. ಈ ದ್ರೋಹಿ ಅಳಿಯ ರಾಮರಾಯ ಅಹಮದ್ ನಗರದ ಮೇಲೆ ದಂಡಯಾತ್ರೆಗೆ ಹೋಗಿದ್ದ ಸಂದರ್ಭವನ್ನು ಬಳಸಿಕೊಳ್ಳೋ ದ್ರೋಹಿ ತಿಮ್ಮಯ್ಯ ನೇರ ಬಿಜಾಪುರದ ಇಬ್ರಾಹಿಂ ಆದಿಲ್ ಶಾ ಜೊತೆ ಕೈಜೋಡಿಸಿಬಿಡ್ತಾನೆ. ವಿಜಯನಗರದ ಮೇಲೆ ದಂಡೆತ್ತಿ ಬಂದು ಅಳಿಯ ರಾಮರಾಯನಿಂದ ಸಿಂಹಾಸನವನ್ನು ತನಗೆ ಕೊಡಿಸಿದ್ರೆ ಜೀವನ ಪರ್ಯಂತ ಬಿಜಾಪುರದ ಆದಿಲ್ ಶಾಹಿಗಳ ಸಾಮಂತನಾಗಿರೋದಾಗಿ ಒಪ್ಪಂದ ಮಾಡ್ಕೋತಾನೆ ಬೊಕ್ಕಸಂ ತಿರುಮಲರಾಯ. ಪರಿಣಾಮ ಬಿಜಾಪುರದ ಸೇನೆ ವಿಜಯನಗರದತ್ತ ಬರೋದಕ್ಕೆ ಶುರುವಾಗುತ್ತೆ. ಈ ವಿಷಯ ಗೊತ್ತಾದ ಕೂಡಲೇ ಅದನ್ನು ನಿಡುಮಾಮಿಡಿ ಶ್ರೀಗಳಿಗೆ ತಿಳಿಸಿದ್ದು ಇದೇ ಹಂಡೆ ಹನುಮಪ್ಪ ನಾಯಕ. ಮುಂದೆ ಶ್ರೀಗಳ ಮಧ್ಯಸ್ಥಿಕೆಯಲ್ಲಿ ಹನುಮಪ್ಪ ನಾಯಕ ವಿಜಯನಗರದ ರಕ್ಷಣೆಗೆ ನಿಲ್ತಾನೆ. ಅಹಮದ್ ನಗರದಲ್ಲಿದ್ದ ರಾಮರಾಯ ವಾಪಸ್ ಬರೋವರೆಗೆ ವಿಜಯನಗರವನ್ನು ಕಾಪಾಡೋ ಹೊಣೆ ಹೊತ್ಕೋತಾನೆ ಈ ಬಲದ ಹನುಮಪ್ಪ ನಾಯಕ. ಈ ಮಧ್ಯೆ ಬೊಕ್ಕಸಂ ತಿಮ್ಮಯ್ಯನನ್ನ ಉಪಾಯದಿಂದಲೇ ಮಣಿಸೋ ರಾಮರಾಯ ಅವನ ಮೂಲಕವೇ ಆದಿಲ್ ಶಾ ಹಿಂತಿರುಗಿ ಹೋಗೋ ಹಾಗೆ ಮಾಡ್ತಾನೆ. ಅದಕ್ಕಾಗಿ ಬೊಕ್ಕಸಂ ಅಪಾರ ಪ್ರಮಾಣದ ಹಣ, ಚಿನ್ನ ಹಾಗೂ ವಜ್ರಗಳನ್ನು ಇಬ್ರಾಹಿಂ ಆದಿಲ್ ಶಾಗೆ ಕೊಟ್ಟು ಮಾರ್ಗ ಮಧ್ಯದಿಂದಲೇ ಅವನನ್ನು ವಾಪಸ್ ಕಳಿಸ್ತಾನೆ. ಇದಾದ ಮೇಲೆ ಹಂಡೆ ವಂಶದವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿದ ರಾಮರಾಯ ಅವರಿಗೆ ಬಳ್ಳಾರಿ, ಧರ್ಮವರಂ, ಅನಂತಪುರಂ ಸೇರಿದ ಹಾಗೆ ಸಾಕಷ್ಟು ಪ್ರದೇಶಗಳನ್ನು ಬಳುವಳಿಯಾಗಿ ನೀಡಿದ ಅಂತ ಹೇಳುತ್ತೆ ಇತಿಹಾಸ. ಹೀಗೆ ರಾಮರಾಯನ ಸಿಂಹಾಸನವನ್ನು ಕಾಪಾಡಿದ ಹನುಮಪ್ಪ ನಾಯಕ ಮುಂದೆ ಬಳ್ಳಾರಿಯಲ್ಲಿ ಬಲಿಷ್ಠವಾದ ಕೋಟೆಯನ್ನು ಕಟ್ತಾನೆ. ಅಲ್ಲಿ ತನ್ನ ಆಳ್ವಿಕೆಯನ್ನು ಶುರು ಮಾಡ್ತಾನೆ. ಮುಂದೆ ವಿಜಯನಗರ ಸಾಮ್ರಾಜ್ಯಕ್ಕೆ ಅತ್ಯಂತ ನಿಷ್ಠನಾಗಿದ್ದ ಬಲದ ಹನುಮಪ್ಪ ನಾಯಕ ಅಳಿಯ ರಾಮರಾಯನ ಬಹುತೇಕ ದಂಡಯಾತ್ರೆಗಳಲ್ಲಿ ಭುಜಕ್ಕೆ ಭುಜ ಕೊಟ್ಟು ನಿಲ್ತಾನೆ.
ಮುಂದೆ ಸಮಸ್ತ ಶಾಹಿ ಸೈನ್ಯ ವಿಜಯನಗರ ಸಾಮ್ರಾಜ್ಯದ ಮೇಲೆ ಬಿದ್ದು ರಾಮರಾಯ ಯುದ್ಧದಲ್ಲಿ ಮಡಿಯುವವರೆಗೆ ಹಂಡೆ ಪಾಳೆಗಾರರು ವಿಜಯನಗರ ಸಾಮ್ರಾಜ್ಯದ ಜೊತೆಗೇ ಇದ್ದರು. ಆ ಅಂತಿಮ ಯುದ್ಧದಲ್ಲಿ ಹನುಮಪ್ಪ ನಾಯಕನ ಮಗ ಮಲಕಪ್ಪರಾಯ ವಿಜಯನಗರ ಸಾಮ್ರಾಜ್ಯದ ಪರವಾಗಿ ಯುದ್ಧ ಮಾಡ್ತಾನೆ. ಆನಂತರ ಅವರ ನಿಷ್ಠೆ ತಿರುಗಿದ್ದು ಬಿಜಾಪುರದ ಆಲಿ ಆದಿಲ್ ಶಾನ ಕಡೆ. ಇಂಥ ಹನುಮಪ್ಪ ನಾಯಕನ ವಂಶ ಸಾಕಷ್ಟು ವರ್ಷಗಳ ಕಾಲ ಬಳ್ಳಾರಿ, ಅನಂತಪುರಂ ಪ್ರಾಂತಗಳನ್ನು ಆಳ್ವಿಕೆ ಮಾಡ್ತಾ ಬರ್ತಿತ್ತು. ಮುಂದೆ ಮೈಸೂರು ಅರಸೊತ್ತಿಗೆಯ ಮೇಲೆ ಹೈದರ್ ಅಲಿ ಹಿಡಿತ ಸಾಧಿಸುವವರೆಗೂ ಈ ಹಂಡೆ ವಂಶದ ಆಳ್ವಿಕೆಗೆ ಯಾವ ಅಡ್ಡಿ ಆತಂಕಗಳೂ ಇರಲಿಲ್ಲ. ಈ ಮಧ್ಯೆ ಹೈದರಾಬಾದ್ ನಿಜಾಮರ ಸೇನಾಪತಿ ಬಾಷಾಲಾಲ್ ಜಂಗ್ ಬಳ್ಳಾರಿ ಕೋಟೆ ಮೇಲೆ ದಾಳಿ ಮಾಡ್ದ. ಅವತ್ತು ಹಂಡೆ ವಂಶದ ನೆರವಿಗೆ ಬಂದವನು ಹೈದರ್ ಅಲಿ. ಹೀಗೆ ಬಂದ ಹೈದರ್ ಬಾಷಾ ಜಂಗ್ನನ್ನೇನೋ ಓಡಿಸಿದ್ದ, ಆದರೆ ಬಳ್ಳಾರಿಯನ್ನು ತನ್ನ ಕೈವಶ ಮಾಡಿಕೊಂಡು ಬಿಟ್ಟ. ಮುಂದೆ ಪಕ್ಕದ ಗುತ್ತಿ ಕೋಟೆಯನ್ನು ನುಂಗಿ ಅನಂತಪುರದ ಪಾಳೆಯಗಾರನನ್ನು ಪದಚ್ಯುತಗೊಳಿಸಿ ಅಲ್ಲಿ ಕೂಡ ತನ್ನ ಬಾವುಟವನ್ನು ನೆಟ್ಟುಬಿಟ್ಟ ಹೈದರ್ ಅಲಿ. ಇಷ್ಟಕ್ಕೆ ಸುಮ್ಮನಾಗದ ಹೈದರ್ ಅಲಿ ಬಳ್ಳಾರಿಯ ಪಾಳೆಯಗಾರ ಹಂಡೆ ದೊಡ್ಡಯ್ಯನನ್ನು ಬಂಧಿಸ್ತಾನೆ. ಅನಂತಪುರದ ಹಂಡೆ ಸಿದ್ದರಾಮಪ್ಪನ ಮಕ್ಕಳನ್ನು ತನ್ನ ಸೇನೆಗೆ ಬಲವಂತವಾಗಿ ಸೇರಿಸ್ಕೊಳ್ತಾನೆ. ಸಿದ್ದರಾಮಪ್ಪನನ್ನು ಬಂಧಿಸಿ ಶ್ರೀರಂಗಪಟ್ಟಣದ ಕಾರಾಗೃಹದಲ್ಲಿರಿಸ್ತಾನೆ. ಅವನ ಜೊತೆಗೆ ಅವನ 3ನೇ ಮಗ ಸಿದ್ದಪ್ಪ ಕೂಡ ಹೈದರ್ ಅಲಿಯ ಜೈಲಲ್ಲಿ ಕೊಳಿಬೇಕಾಗಿ ಬರುತ್ತೆ. ಹೀಗೆ ಬಂಧನದಲ್ಲಿದ್ದಾಗಲೇ ಸಿದ್ದರಾಮಪ್ಪ 1788ರಲ್ಲಿ ಸಾವಿಗೀಡಾಗ್ತಾನೆ. ಅಷ್ಟರಲ್ಲಾಗಲೇ ಹೈದರ್ ಅಲಿಯ ಅಂತ್ಯವಾಗಿ ಟಿಪ್ಪು ಆಡಳಿತ ಶುರುವಾಗಿತ್ತಲ್ಲ. ಹೀಗಾಗಿ ಟಿಪ್ಪುಗಾಗಿ ಯುದ್ಧ ಮಾಡ್ತಲೇ ಸಿದ್ದರಾಮಪ್ಪನ ಮಕ್ಕಳು ಕೂಡ ಸಾವಿಗೀಡಾಗ್ತಾರೆ. ಇನ್ನು ಜೈಲಲ್ಲಿದ್ದ ಸಿದ್ದಪ್ಪ ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಕಾಳಹಸ್ತಿಯ ರಾಜನ ಆಶ್ರಯ ಪಡಿತಾನೆ. ಅವನಿಗೆ ಅಲ್ಲಿ ಕೆಲ ಊರುಗಳನ್ನು ಉಂಬಳಿ ಹಾಕಿ ಕೊಡಲಾಗತ್ತೆ. ಮುಂದೆ 1801ರಲ್ಲಿ ಈ ಸಿದ್ದಪ್ಪನ ಸಾವಿನೊಂದಿಗೆ ಹಂಡೆ ಸಂಸ್ಥಾನ ಸಂಪೂರ್ಣವಾಗಿ ನಿಶ್ಶೇಷವಾದಂತಾಗತ್ತೆ. ಆದರೆ ಈ ಹಂಡೆ ವಂಶದ ಜನ ಇವತ್ತಿಗೂ ಬಳ್ಳಾರಿ, ಅನಂತಪುರ, ಬಿಜಾಪುರ ಮುಂತಾದ ಕಡೆ ನಮಗೆ ಸಿಗ್ತಾರೆ. ಹನುಮಪ್ಪ ನಾಯಕನಿಗೆ ಬಿಜಾಪುರದ ಸುಲ್ತಾನರು ವಜೀರ ಅಂದರೆ ಮಂತ್ರಿ ಅನ್ನೋ ಬಿರುದು ಕೊಟ್ಟಿದ್ದು ಇವತ್ತಿಗೂ ಆ ವಂಶಸ್ಥರನ್ನು ಹಂಡೆ ವಜೀರರು ಅಂತಲೇ ಗುರುತಿಸಲಾಗುತ್ತೆ. ಇಲ್ಲಿ ನಿಮಗೆ ಇನ್ನೊಂದು ವಿಷಯನ ಹೇಳಬೇಕು. ಈ ಹಂಡೆ ವಜೀರರ ಬಗ್ಗೆ ಮತ್ತು ಈ ವಂಶದ ಮೂಲ ಎಲ್ಲಿಂದ ಶುರುವಾಯಿತು ಅನ್ನೋ ಬಗ್ಗೆ ಇನ್ನೂ ಸಾಕಷ್ಟು ಸಂಶೋಧನೆಗಳು ನಡೀಬೇಕಿದೆ. ಹಂಡೆ ವಂಶ ಮೂಲತಃ ಚಾಲುಕ್ಯರ ಸಂಬಂಧಿಗಳು ಅಂತ ಕೂಡ ಹೇಳಲಾಗತ್ತೆ. ಅದೇ ನಿಜವಾಗಿದ್ದಲ್ಲಿ ಇದು ಕ್ರಿಸ್ತ ಶಕ 10ನೇ ಶತಮಾನದಿಂದ ಭವ್ಯ ಇತಿಹಾಸವನ್ನು ಹೊಂದಿರೋ ವಂಶ ಅನ್ನಿಸ್ಕೊಳ್ಳುತ್ತೆ. ಏನೇ ಆದರೂ ಈ ಬಗ್ಗೆ ಇನ್ನೂ ಸಾಕಷ್ಟು ಸಂಶೋಧನೆಗಳು ನಡೀಬೇಕಿದ್ದು ಆ ಕೆಲಸ ಬೇಗ ಶುರುವಾಗಲಿ ಅನ್ನೋದು ನಮ್ಮ ಆಶಯ. ಸ್ನೇಹಿತರೆ, ಇದು ಹಂಡೆ ಹನುಮಪ್ಪ ನಾಯಕ ಹಾಗೂ ಅವನ ವಂಶಸ್ಥರ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಇಂಥ ಇನ್ನಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಮೀಡಿಯಾ ಮಾಸ್ಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಇದನ್ನು ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳೋದಕ್ಕಾಗಿ ವಿಡಿಯೋ ಲಿಂಕನ್ನು ಶೇರ್ ಮಾಡಿ.